ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣಿ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣಿ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ. ಕನ್ವರ್ಟ್ ಆಗಿದ್ದೀರಿ. ಸೊ ನಾವು ಪ್ರೌಡ್ ಫೀಲ್ ಆಗ್ತೀವಿ. ಏನು ಅಂತಂದರೆ ನನಗೆ ಬಿ ಎ ಜೊತೆ ಅಷ್ಟೊಂದು ಟಚ್ ಇರೋದಿಲ್ಲ, ಅಂದರೆ ಅದು ಕ್ಲಾಸ್ಗೆ ಹೋಗೋದಿಲ್ಲ. ಲಾಸ್ಟ್ ಇಯರು ಒಂದು 2 ಕ್ಲಾಸ್ಗೆ ಹೋಗಿದ್ದೆ, ಆದರೆ ಅಲ್ಲಿ ನನ್ನ ತಪ್ಪಿದೆ. ಯಾಕೆ ಅಂತಂದರೆ ನಂದು ವರ್ಕ್ಲೋಡ್ ತುಂಬ ಇತ್ತು ಬಿ ಕಾಮಲ್ಲಿ. ಆದರೂ ಅದು ಸಬ್ಜೆಕ್ಟು ನಮಗೆ ಟಚ್ ಇದ್ದಿಲ್ಲ. ಟಚ್ ಅಂತಂದರೆ ಅದು ಎಕ್ಸ್ಟ್ರಾ ಸಬ್ಜೆಕ್ಟು. ಅಲ್ಲಿ ಯಾರಾದರೂ ಫ್ಯಾಕಲ್ಟಿ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. ಅಂಟಿಲ್ 2 ಮಂತ್ಸ್ ಆದರೂ ನಮಗೆ ಫ್ಯಾಕಲ್ಟಿ ಅಥವಾ ಇನ್ನೊಬ್ರು ಯಾರೂ ಸಿಗಲಿಲ್ಲ. ಲಾಸ್ಟಲ್ಲಿ ಮತ್ತು ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು 4-5 ಕ್ಲಾಸ್ ಅಷ್ಟೇ ಅನಿಸುತ್ತೆ. ಅಷ್ಟರಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸಿಲೆಬಸ್ ಮುಗಿಸ್ಕೊಟ್ಟೆ. ಆದರೂ ಅವ್ರು ಕ್ಲಾಸ್ಗೆ ಹೋಗ್ಬೇಕಾದ್ರೆ ನನಗೆ ಒಂಥರ ಖುಷಿ ಆಗುತ್ತೆ. ಏಕೆಂತಂದರೆ ಅಲ್ಲಿ ಸೃಜಯ್ ಮತ್ತು ಚಾಂದಿನಿ ಇರ್ಬೋದು, ರೇವಂತ್ ಇರ್ಬೋದು, ಸರ್ ನಾನು ಕ್ಲಾಸ್ ಮಾಡಬೇಕಾದ್ರೆ ರಿಟರ್ನ್ ಕ್ವಶನ್ ಮಾಡೋರು. ಅಂದರೆ ನನಗೆ ಕ್ಲಾಸ್ಗಿಂತ ಜಾಸ್ತಿ ಡಿಸ್ಕಸ್ ಆಗಿಬಿಡೋದು. ಅವಾಗ ತುಂಬ ಖುಷಿ ಆಗ್ತದೆ. ಏಕೆಂದರೆ ನಾವು ಏನಾದರೂ ಹೇಳ್ಬೇಕಾದ್ರೆ ರಿಟರ್ನ್ ಕ್ವಶನ್ ಮಾಡೋದು ಅಥವಾ ಡೌಟ್ ಕೇಳೋದು ಆಯಿತು ಅಂತಂದರೆ ನಾವೇನಾದರೂ ಕಲಿತಾ ಇದ್ದೀವಲ್ವ ಅನ್ನೋ ಫೀಲ್ ನಮಗೆ ಬರುತ್ತೆ. ಸೊ ಆ ಅನುಭವ ನಿಮ್ಮ ಕ್ಲಾಸ್ಗಳಲ್ಲಿ ಜಾಸ್ತಿ ಅಂತಂದರೆ ಸೊ ಇದೇ ರೀತಿ ಮುಂದುವರಿರಿ. ಅದರಲ್ಲೂ ನಾನು ಕೆಲವು ವಿದ್ಯಾರ್ಥಿಗಳನ್ನು ಭಾಳ ಹತ್ತಿರದಿಂದ, ಅಂದರೆ ಕೆಲವು ನಿಮ್ಮಲ್ಲಿ ಬಿ ಎ ವಿದ್ಯಾರ್ಥಿಗಳಲ್ಲಿ ಕೆಲವು ಹೆಸರುಗಳು ನನಗೆ ತುಂಬ ನೆನಪಿದೆ, ಕೆಲವು ಹೆಸರುಗಳು ನೆನಪಿಲ್ಲ. ಸೊ ಅದರಲ್ಲಿ ಕೆಲವು ಹೆಸರುಗಳನ್ನು ಕೌಟ್ ಮಾಡ್ತೀನಿ. ಸೊ ಯಾವ ರೀತಿ ಅಂತಂದರೆ ನಿಮ್ಮಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು. ಸೊ ತುಂಬ ಚೇಂಜಸ್ ಇದೆ. ಸೊ ಇದನ್ನು ಜಡ್ಜ್ ಮಾಡಿಬಿಟ್ಟು ಕೆಲವು ಹೆಸರು ಮಾತ್ರ ಮತ್ತೆ ಹೇಳ್ದೇ ಇರೋರು ಬೇಜಾರಾಗಬೇಡ್ರಿ. ಯಾಕೆಂದರೆ ಕೆಲವು ಹೆಸರು ಮಾತ್ರ ನನಗೆ ಗೊತ್ತಿದೆ. ಅದರಲ್ಲಿ ಹುಡುಗರಲ್ಲೂ ಯಜಮಾನಿಕೆಯನ್ನು ಕಂಡಂಥ ದಯಾನಂದ, ಮತ್ತು ಯಾವಾಗಲೂ ಸೌಮ್ಯ ಸ್ವಭಾವದಲ್ಲಿರ್ತಕ್ಕಂಥ ಸೌಮ್ಯ, ರೆಸ್ಪಾನ್ಸಿಬಲ್ ಪರ್ಸನ್ ಸುಜಯ್, ಎಲ್ಲೇ ಇರಲಿ ಅಲ್ಲೇ ನಾನು ರಾಜ ಅಂತ ಮೆರೆಯೋ ರೇವಂತ್, ಎಲ್ಲೇ ಇರೋ ಹೇಗೆ ಇರೋ ನಾನು ಮಾತ್ರ ಎಂದೆಂದಿಗೂ ಓಚಿ ಬರೆಯೋಕ್ಕಾದ ಸ್ಟೂಡೆಂಟ್ ಅಂತ ಹೇಳೋ ಮನೋಜು ಮತ್ತು ಪವನ್. ಸೊ ಅದೇ ರೀತಿ ತನ್ನ ಕನಸನ್ನು ನನಸು ಮಾಡ್ಕೊಳ್ಳೇಬೇಕು ಅಂತ ಸಾಕ್ತಾ ಇರೋ ಸೌಭಾಗ್ಯ, ಎಕ್ಸಾಮ್ನಾಗ ಮಾತ್ರ ದಶಮಿಯಾಗಿ ಈಗ ದಾಮಿನಿ ಆಗಿರೋ ದಾಮಿನಿ, ಸೈಲೆಂಟ್ ಫೇಸು ವೈಲೆಂಟ್ ಆಟಿಟ್ಯೂಡು ಪವಿತ್ರ. ಅದೇ ರೀತಿ ಸುಮ್ಮನೆ ಕೂತ್ಕೊಂಡಿರೋ ಸುಧರಳಿ ಮತ್ತು ನಾಗವೇಣಿ, ಕಬಡ್ಡಿ ಕ್ಯಾಪ್ಟನ್ ನಿಶಾ, ಜಾಣೆ ಹುಡುಗಿ ಅಂಜಲಿ, ಸಣ್ಣ ಹುಡುಗಿ ಕೌಸಿಯಾ, ಬಾಲ್ಯದಿಂದ ಹೊರಗೆ ಹೆಜ್ಜೆ ಹಿಡ್ದಿರೋ ಅರ್ಚನಾ. ಅದೇ ರೀತಿ ಏನೇ ಆಗಲಿ ಸಿಳ್ಳೆ ಹಾಕಿ ಅಂತ ಮುನ್ನುಗ್ತೀನಿ ಅನ್ನೋ, ವಿಸಿಲ್ ಹಾಕೊಂತ ಮುನ್ನುಗ್ತೀನಿ ಅನ್ನೋ ವಿಜಯಲಕ್ಷ್ಮಿ. ಸೊ ಇದೇ ರೀತಿ ತುಂಬ ಸ್ಟೂಡೆಂಟ್ಸ್ ಇದ್ದೀರಿ. ಲೇಟಾಗಿ ಬಂದರು
ಲೇಟೆಸ್ಟ್ ಆಗಿ ಎಂಟ್ರಿ ಕೊಡೋ ಮಾಂತೇಶ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರು ನೋಡಲೇ ಇಲ್ಲ, ಲೇಟಾಗಿ ಕೊಟ್ಟ, ಆದರೂ ಕೂಡ ತುಂಬ ಹತ್ರ ಆದರು. ಸೊ ಇದು ತಾಜ್ ಬೇಜಾರನ್ನೇ ಬದಿಗಿಟ್ಬಿಟ್ಟಿದ್ದಾನೆ ಅವನು, ಬೇಜಾರನ್ನ ಬದಿಗಿಟ್ಟಿರ್ತಕ್ಕಂಥ ತಾಜ್. ಏನಾದ್ರು ಅಲ್ರಿ, ಏನಾದ್ರು ಬಿಡ್ರಿ, ಆ ಮುಖದಲ್ಲಿ ಯಾವಾಗಲೂ ನಗು ನೋಡಿ. ನಾವು ಎಷ್ಟೇ ಏನೇ ಮಾತಾಡ್ತಿದೀವಿ ಅಂತಂದ್ರೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಎಲ್ಲ ನಗುಗೂ ಒಂದ್ ಕಡೆ ಎಲ್ಲೋ ಕಾರಣ ಆಗಿರ್ತಾರೆ. ಆದ್ರೂ ಕೆಲವು ದೊಡ್ಡ ಮಾತೆಲ್ಲ ಆಡ್ದ ಈಗ ಅಂತ ಹುಡುಗ. ಸೊ ಇದನ್ನ ನಾನು ಕಂಡಂತ ಬ್ಯಾಚ್ ಬೆಸ್ಟ್ ಬ್ಯಾಚ್ ಅಂತ ಹೇಳ್ತೀನಿ. ಕೆಲವು ಟೈಮ್ ನೆನೆಸ್ಕೊಂಡಾಗ ನಮ್ಮ ಬಿಕಾಮ್ ಹೋಗ್ತಾರೆ ಅಂದಾಗ ಕಣ್ಣಂಚಲ್ಲಿ ನೀರು ಬರ್ತಾ ಇತ್ತು. ಆದರೆ BA ಫಂಕ್ಷನ್ ಮಾಡ್ತಾ ಇದ್ದಾರೆ ಬಿಡು, ಬಂದಿದ್ದಾರೆ, ಹೋಗ್ತಾರೆ ಅನ್ನೋ ಏನು ಫೀಲ್ ಇರ್ತಾ ಇತ್ತು. ಅದರ ಫೀಲ್ ಬರ್ತಾ ಇಲ್ಲ, ಹೋಗ್ತಾರೆ ಅನ್ನೋ ಫೀಲ್ ಬರ್ತಾ ಇರಲಿಲ್ಲ. ಈಗ ಈ ಬ್ಯಾಚನ್ನು ನೆನ್ಪು ಮಾಡ್ಕೊಂಡ್ರೆ ಅವರು ಹೋಗ್ತಾ ಇದ್ದಾರೆ. ನಿನ್ನೆ ಸಂಜೆ ಮಾತಾಡ್ತಿದ್ವಿ ಸರ್, ನಾನು ಮತ್ತೆ ಸರ್ ಮಾತಾಡ್ಬೇಕಾದ್ರೆ ಈ ಬ್ಯಾಚ್ ಕೂಡ ಹೋಗ್ತಾ ಇದ್ದಾರೆ ಅಂತಂದ್ರೆ ಕಣ್ಣಂಚಲ್ಲಿ ನೀರು ಬರುತ್ತೆ ಅಂತ ನೆನಪುಗಳನ್ನು ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಿ. ಸೊ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ನಿಮ್ಮ ಫ್ರೆಂಡ್ಶಿಪ್ ಇದೇ ರೀತಿ ಇರಲಿ. ನೀವು ಯಾವ ರೀತಿಯಾಗಿ ಇರಬೇಕು, ಇದ್ರಿ ಹೋಗ್ತೀರಿ ಅನ್ನೋದು ಸರ್ಗಳೆಲ್ಲ ಹೇಳ್ತಾರೆ, ಮತ್ತೆ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ. ಆದರೆ ಒಂದು ಕಿವಿ ಮಾತನ್ನ ಹೇಳ್ತೀನಿ, ಏನು ಅಂತಂದರೆ ಫ್ರೆಂಡ್ಶಿಪ್ಪು ಇಲ್ಲಿಗೆ ಕೊನೆ ಆಗಬಾರ್ದು. ನಿಮ್ಮದು ತುಂಬ ನಿಮ್ಮ ಫ್ರೆಂಡ್ಶಿಪ್ ಬಾಂಡಿಂಗಲ್ಲಿ ತುಂಬ ಹೊಂದಾಣಿಕೆ ಇದೆ. ಯಾಕೆ ಈ ಹೊಂದಾಣಿಕೆಯನ್ನು ಇಟ್ಕೊಂಡ್ಬಿಟ್ಟು ಮುಂದೆ ಲೈಫಲ್ಲಿ ಸಕ್ಸಸ್ ಆಗಬಾರ್ದು ನೀವು. ಯಾಕೆಂತಂದರೆ ಇಲ್ಲಿಂದ ಮುಂದೆ ಹೋದಾಗ ನಾನು ಓದಬೇಕು, ಬಿಸ್ನೆಸ್ ಮಾಡಬೇಕು, ದುಡಿಬೇಕು, ದುಡ್ಡು ಮಾಡಬೇಕು ಅನ್ನೋದು ತುಂಬ ಇರುತ್ತೆ ನಿಮ್ಮಲ್ಲಿ. ಈ ಫ್ರೆಂಡ್ಶಿಪ್ಪನ್ನೇ ಯಾಕೆ ಯೂಸ್ ಮಾಡ್ಕೋಬಾರ್ದು ನೀವು? ನಾನು ನಿಮ್ಮನ್ನು ನೋಡಿದಾಗ ಆ ಅನಿಸಿಕೆ ಅನಿಸ್ತು. ಯಾಕೆಂತಂದರೆ ಈ ಬಾಂಡಿಗೆ ಕಂಟಿನ್ಯೂ ಆಯಿತು. ನೀವೇ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಬಿಸ್ನೆಸ್ ಮಾಡಿ, ನಿಮ್ಮ ಫ್ರೆಂಡ್ಶಿಪ್ಪು ಅದೇ ರೀತಿ ಇರುತ್ತೆ, ನಿಮ್ಮ ಲೈಫು ಸಕ್ಸಸ್ ಆಗುತ್ತೆ. ಯಾಕೆ ಮಾಡಬಾರ್ದು? ನೋಡಿ, ಇದು ಫಂಕ್ಷನ್ ಇಷ್ಟೊಂದೆಲ್ಲ ಅರೇಂಜ್ ಮಾಡಿದ್ದೀರಲ್ಲ, ಒಬ್ಬರೇ ಮಾಡಿದ್ರ? ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡೆ, ಬಾಯ್ಸ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡೇ ಮಾಡಿದ್ರಲ್ವಾ? ನೀವೇ ಇದೇ ಫ್ರೆಂಡ್ಸೇ ಸೇರ್ಕೊಂಡ್ಬಿಟ್ಟು ಯಾಕೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ನ ಕ್ರಿಯೇಟ್ ಮಾಡ್ಕೋಬಾರ್ದು? ಬೇರೆ ಬೆಂಗಳೂರು, ತುಮಕೂರು, ಪುಣೆ ಅಂದರೆ ಹೊರಗಡೆ ಕಂಪ್ನಿಗಳಲ್ಲಿ 5,000 to 10,000 15,000ಕ್ಕೆ ದುಡಿಯೋ ಬದಲು ಲೋ ಬಜೆಟ್, ಲೋ ಇನ್ವೆಸ್ಟ್ಮೆಂಟು, ನಿಮ್ಮ ಸ್ಟ್ರಗಲ್ ಇರುತ್ತೆ. ಯಾಕೆ ಮಾಡಬಾರ್ದು ಒಂದು ಇವೆಂಟ್ ಮ್ಯಾನೇಜ್ಮೆಂಟನ್ನು? ಸೊ ನಮ್ಮ ಜೂನಿಯರ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಎಕ್ಸ್ಪೀರಿಯನ್ಸ್. ನಮ್ಮ ಜೂನಿಯರ್ ನಮಗೆ ಸೆಟಪ್ ಕೊಡಬೇಕಾದ್ರೆ ಒಳ್ಳೆ ಇವೆಂಟನ್ನು ಆರ್ಗನೈಸ್ ಮಾಡಿದ್ದ. ಸೇಮ್ ನಾನು ಯಾವ ರೀತಿ ಹೇಳ್ತಿದ್ದೀನೋ ನಮ್ಮ ಲೆಕ್ಚರ್ಸ್ ಒಬ್ಬರು ಅವನಿಗೆ ಸೇಮ್ ಒಪಿನಿಯನನ್ನು ಶೇರ್ ಮಾಡಿದ್ವಿ, ಯಾಕೆ ಮಾಡಬಾರ್ದು ಅಂತ. ಅವನು ಅದೇ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ಇವೆಂಟ್ ಮ್ಯಾನೇಜ್ಮೆಂಟನ್ನು ಮಾಡ್ದ. ಬಟ್ ₹1 ಇನ್ವೆಸ್ಟ್ಮೆಂಟ್ ಇಲ್ಲ. ಬಟ್ ಈಗ ಕ್ರೋಸ್ ಟುಗೆದರು ಇವೆಂಟ್ ಮ್ಯಾನೇಜ್ಮೆಂಟನ್ನು ಮಾಡ್ತಾನೆ. ಕರ್ನಾಟಕ ಮತ್ತು ಔಟ್ಸೈಡ್ ಸ್ಟೇಟಲ್ಲೂ ಕೂಡ ಒಂದು 2-3 ಸ್ಟೇಟಲ್ಲಿ, ಅಂದರೆ ಯಾವುದೋ ಒಂದು ಹಳ್ಳಿ, ಇಲ್ಲೇ 5 ಊರೇನೋ ಇರಬೇಕು ಅನ್ಸುತ್ತೆ, ದಾವಣಗೆರೆ ಹತ್ರ. ಆ ಹಳ್ಳಿಯಲ್ಲಿ ಬೆಳೆದ ಹುಡುಗ 5-6 ಊರಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟನ್ನು ಕ್ಲೋಸ್ ಟುಗೆದರ್ ಟರ್ನ್ ಓವರನ್ನು ಮಾಡ್ತಾ ಕೊಡ್ತಿದ್ದಾನೆ. ಫಸ್ಟ್ ಅವನು ಸ್ಟಾರ್ಟ್ ಮಾಡಿದ್ದು 0 ಇನ್ವೆಸ್ಟ್ಮೆಂಟ್. ಯಾವ ರೀತಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತ ಇಲ್ಲ. ಯಾರೋ ಒಂದು ಮದುವೆ ಇತ್ತು ಅಂತಂದರೆ ನಾವು ಏನು ಮಾಡ್ತೀವಿ ಹೇಳಿ? ಮದುವೆ ಇದೆ ಅಂತಂದರೆ ಪೆಂಡಲ್ಗೆ ಆರ್ಡರ್ ಮಾಡ್ತೀವಿ, ಹುಡುಗರಿಗೆ ಆರ್ಡರ್ ಕೊಡ್ತೀವಿ, ನೆಕ್ಸ್ಟ್ ಇನ್ವಿಟೇಷನ್ನ ಆರ್ಡರ್ ಕೊಡ್ತೀವಿ. ಇವನ್ನ ಅವ್ರು ತೊಗೊಂಡ್ಬಿಟ್ಟು ಇನ್ವಿಟೇಷನ್ ಯಾರು ಪರಿಚಯ ಇದಾರ ಫಸ್ಟ್ ಪ್ರಿಂಟ್ ಹಾಕ್ಸೋದು. ಅವ್ರಿಗೇನು ಅಮೌಂಟ್ ಕೊಡೋಂಗಿಲ್ಲ, ಇವ್ರಿಗೆ ತಂದು ಕೊಡೋದು, ಅವರಿಂದ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು. ಪೆಂಡಲ್ಗೆ ಹೇಳ್ಬೇಕಾ, ಶಾಮಿಯಾನಾಗೆ ಹೇಳ್ಬೇಕಾ, ಶಾಮಿಯಾನಾಗ ಆರ್ಡರ್ ಕೊಡೋದು, ಅವ್ರು ಶಾಮಿಯಾನ ಬಂದು ಹಾಕೋಗ್ತಾರೆ. ಅಂದರೆ ಅವನು ಮ್ಯಾನೇಜ್ಮೆಂಟನ್ನು ಮಾಡ್ತಾ ಹೋದ. ಆಮೇಲೆ ಇವ್ರ ಹತ್ರ ಅಮೌಂಟ್ ಇಸ್ಕೊಂಡು ಅವ್ರಿಗೆ ಕೊಡೋದು. ಇವ್ರು 5,000 ಕೊಟ್ಟರು, ಅವ್ರಿಗೆ 4,000 ಕೊಡೋದು, ಇವ್ರಿಗೆ 1,000. ಯಾಕೆ ಈ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಥರ ಮಾಡಬಾರ್ದು? ನೋಡಿ, ಫ್ರಾಂಚೈಸಿ ಒಂದು ಟೀ ಸ್ಟಾಲನ್ನು ಓಪನ್ ಮಾಡಬೇಕಂದ್ರೆ ಫ್ರಾಂಚೈಸಿ 5-6 ಫ್ರಾಂಚೈಸಿ ಸ್ಟಾರ್ಟ್ ಆಗಿದ್ದಾರೆ ಜಗಳೂರಲ್ಲಿ. ಯಾಕೆ ಫ್ರಾಂಚೈಸಿ ಬಿಟ್ಟು ನೀವೇ ಓನಾಗಿ ಸ್ಟಾರ್ಟ್ ಮಾಡಬಾರ್ದು? ಎಲ್ಲ 10,000 ಹಾಕಿದ್ರು ಒಂದು ಟೀ ಸ್ಟಾಲ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ 20,000 ಹಾಕಿದ್ರೆ ಒಂದು ಬೇಕರಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಮಾಡ್ತಾ ಹೋಗ್ಬಾರ್ದಲ್ಲ? ಈ ಫ್ರೆಂಡ್ಶಿಪ್ಪನ್ನು ಬಿಡಬೇಡಿ, ನೆನಪಿಟ್ಕೊಳ್ಳಿ ಅಂತೀರಿ. ನೆನಪಿರೋ ರೀತಿನೇ ಮಾಡ್ಕೋಬೋದಲ್ಲ? ಒಂದು ಡೈರಿ ಫಾರ್ಮ್ ಓಪನ್ ಮಾಡ್ಕೋಬೋದು, ನರ್ಸರಿ ಓಪನ್ ಮಾಡ್ಕೋಬೋದು. ಲೋ ಇನ್ವೆಸ್ಟ್ಮೆಂಟ್, ಫ್ರೆಂಡ್ಸ್ ಎಲ್ಲರೂ ಜೊತೆಗಿರ್ತೀರಿ. ಯಾಕೆ ಒಬ್ಬರೇ ಇದ್ದಾಗ ಒಬ್ಬರೇ ಏನಾದರೂ ಮಾಡ್ತೀನಿ ಅಂತಂದರೆ ನಾನು ಸೋಲ್ತೀನಿ ಅನ್ನೋ ಭಯ ಇರುತ್ತೆ. ಜೊತೆಗೆ 3 ವರ್ಷ ಜೊತೆಗಿರೋ ಫ್ರೆಂಡ್ಸ್ ಇದ್ದಾರಲ್ಲ, ಆ ಫ್ರೆಂಡ್ಸ್ಗಳನ್ನ ಯಾಕೆ ಯೂಸ್ ಮಾಡ್ಕೊಂಡು ಮುಂದುವರಿಬಾರ್ದು? ನೀವು ನಾನು ಹೇಳಿದೆ, ಎಕ್ಸಾಂಪಲ್ ಕೊಟ್ಟೆ, ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀನಿ ಅಂತ. ನಮ್ಮ ಕಾಲೇಜಲ್ಲಿ 4 ಮೈಕ್ ಇದಾವಲ್ವಾ? ಆ 4 ಮೈಕು ಅದೇ ಇವೆಂಟು ಅವ್ನು ಕೊಟ್ಟಿರೋ. ಆ 4 ಮೈಕ್ ಕೂಡ ಅದೇ ಇವೆಂಟಿಂದ ತಂದಿರೋದು. ನೀವೇನು NSS ಕ್ಯಾಂಪಲ್ಲಿ ಮೈಕ್ ತಗೊಂಡು ಮಾತಾಡ್ತಿರಲ್ಲ, ಅವು 4 ಮೈಕ್ ಕೂಡ ಅದೇ ಇವೆಂಟಿಂದ ತಂದಿರೋದು. ಅಲ್ಲಿ ಏನು ಈಗ ಕ್ಲಿಯರಾಗಿ ಬರ್ತಾ ಇಲ್ಲ ಅಂತಂದಾಗ ಅವ್ರು ಏನು ಮಾಡ್ತಾರೆ, ಸರಿ ಅದಕ್ಕಾದ್ರೂ ಯೂಸ್ ಅಂತ ನಾವು ನಿಮ್ಮ ಮೇಲೆ ಯೂಸ್ ಮಾಡ್ತೀವಿ. ಹಾಗೆ ಮೊನ್ನೆ ಒಂದು
ಯಾವುದು ಬ್ಲೂಟೂತ್ ಡೌನ್ ಇದೆ, ಸೇಮ್ ಅಲ್ಲಿ ಯೂಸ್ ಆಗ್ತಾ ಇಲ್ಲಣ್ಣ ಅಂದರೆ ಸೌಂಡ್ ಕಡಿಮೆ ಬರ್ತಾ ಇದೆ, ಏನೋ ತೊಂದರೆ ಇದೆ, ಅದರಿಂದ ತೊಗೊಂಬರೋದು ರಿಪೇರಿ ಮಾಡಿಸೋದು ನಮ್ಮ ಹುಡುಗರಿಗೆ ಯೂಸ್ ಮಾಡೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಎಲ್ಲರೂ ಕೂಡ ಒಂದೇ ಮಾತು ಹೇಳ್ತಿರಲಿ, ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ, ನಾನು ಮಿಸ್ ಮಾಡ್ಕೊಳ್ತೀನಿ, ಎಲ್ಲೇ ಬಂದರೂ ಮಾತಾಡಿಸ್ರಿ, ಸೊ ಅದನ್ನು ಕಂಟಿನ್ಯೂ ಮಾಡಿಬಿಟ್ರೆ ಒಳ್ಳೆತನದಲ್ಲೇ. ಯಾರೋ ಹತ್ರ ದುಡಿಯೋದಕ್ಕೂ ನೀವೇ ಇನ್ನೊಬ್ರಿಗೆ ಕೆಲಸ ಕೊಡೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ ಅಲ್ವಾ? ಈ ಲೈಫ್ನ ಸ್ಟ್ರಗಲ್ಲು ಚಾಂದಿನಿ ಗೊತ್ತು, ನಾನು ಚಾಂದಿನಿ ಹೆಸರು ಬಿಟ್ಟೆ. ಆ ಲೈಫ್ನಲ್ಲಿ ಅರ್ಧ ಲೈಫಲ್ಲಿ ಆಲ್ರೆಡಿ ಮುಳುಗೋಗ್ಬಿಟ್ಟಿದ್ದಾರೆ ಅವರು. ಈ ರೀತಿ ಏನಾದರೂ ನಿಮ್ಮ ಒಂದು ಐಡಿಯಾವನ್ನು ಯೂಸ್ ಮಾಡಿಕೊಂಡು ನೀವು ಸಕ್ಸಸ್ ಆಗಿ ಮುಂದೆ ಸ್ಟಡಿ ಮಾಡೋರಿದ್ದೀರಾ, ಸ್ಟಡಿ ಮಾಡಬೇಕು ಅಂತ ಕಾಲ ಕಳಿಬೇಡಿ. ಕೋಚಿಂಗ್ ಹೋಗ್ತೀರಾ, ಕೋಚಿಂಗ್ ಹೋಗ್ರಿ. ಕೋಚಿಂಗ್ ಹೋದಾಗ ನಾನು ಓದ್ತೀನಿ ಅಂತ ಟೈಮ್ ವೇಸ್ಟ್ ಮಾಡಬೇಡಿ, ಅರ್ಥ ಆಯ್ತಲ್ವಾ? ಹೈಯರ್ ಎಜುಕೇಷನ್ ಮಾಡ್ತೀರಾ, ಹೈಯರ್ ಎಜುಕೇಷನ್ ಮಾಡಿ. ಗೌರ್ಮೆಂಟ್ ಜಾಬ್ ತೊಗೊಳ್ತೀರಾ, ಗೌರ್ಮೆಂಟ್ ಜಾಬ್ಗೆ ಅಂತಲೇ ಓದಿ. ಗೌರ್ಮೆಂಟ್ ಜಾಬ್ಗೆ 1 ವರ್ಷ 2 ವರ್ಷ ಲೇಟ್ ಆಗ್ಬೋದು, ಸ್ಟ್ರಗಲ್ ಪಡಿ, ಕಂಟಿನ್ಯೂಯೇಷನ್ ಇರಬೇಕು, ಮತ್ತು ಅದನ್ನ ಫಾಲೋ ಅಪ್ ಮಾಡ್ತಿರ್ಬೇಕು. ನಮ್ಮ ಬ್ರದರ್ ಅವ್ರು ಹೇಳಿರೋ ಒಂದು ಮಾತು ಅಂದರೆ, ಯಾವ ಫಾಲೋ ಅಪ್ ಅಂದರೆ ಫೈನಾನ್ಸ್ ಆಫೀಸರ್ ಮ್ಯಾನೇಜರ್ ಇದ್ದಾರೆ, ನಾನು ಕೇಳ್ತೀನಿ ರಿಕವರಿಗೆ ಹೋಗ್ತಿರಲ್ಲ, ದುಡ್ಡು ಕೊಡದೇ ಇದ್ರೆ ಏನು ಮಾಡ್ತೀರಿ? ರ್ಯಾಶ ಮಾತಾಡ್ತೀನಿ, ಮತ್ತು ಕಾಮನ ಕೊಡ್ರಿ ಅಂತ ಹೇಳ್ತೀನಿ. ಕೊಟ್ಟಿಲ್ಲ ಅಂದರೆ ರ್ಯಾಶ ಮಾತಾಡ್ತೀನಿ. ರ್ಯಾಶ ಮಾತಾಡಬೇಕು ಕೊಡಲಿಲ್ಲ ಅಂತಂದರೆ ಡೈಲಿ ಹೋಗ್ತೀನಿ, ಮನೆ ವಿಸಿಟ್ ಮಾಡ್ತೀನಿ, ಬರ್ತೀನಿ. ಡೈಲಿ ಹೋಗ್ತೀನಿ, ಮನೆ ವಿಸಿಟ್ ಮಾಡ್ತೀನಿ, ಬರ್ತೀನಿ. 2 ದಿನ ನೋಡ್ತಾನೆ, 3 ದಿನ ನೋಡ್ತಾನೆ, 1 ವಾರ ನೋಡ್ತಾನೆ, ಇವನೇನಪ್ಪ ಕಾಟ ಅಂತ ನಮ್ಮ ರಿಕವರಿ ಅಮೌಂಟ್ ಕೊಡ್ತಾನೆ. ಯಾಕಿದನ್ನೇ ಹೇಳ್ತಿದ್ದೀನಿ ಅಂತಂದರೆ, ಯಾವುದೋ ಒಂದು ಕೆಲಸ ನೀನು ಅನ್ಕೊಂಡಿರ್ತೀಯ, ಇವತ್ತು ಹೋಗ್ತೀಯ ಆಗೋದಿಲ್ಲ, ಇನ್ನೊಂದು ದಿನ ಹೋಗ್ತೀಯ ಆಗೋದಿಲ್ಲ, 3ನೇ ದಿನ ಹೋಗ್ತೀಯ ಆಗೋದಿಲ್ಲ, 4ನೇ ದಿನ ಹೋಗ್ತೀಯ ಆಗೋದಿಲ್ಲ. ಅದನ್ನ ಕಂಟಿನ್ಯೂಯೇಷನ್ ಅದನ್ನ ಫಾಲೋ ಅಪ್ ಮಾಡೋದ್ರಿಂದ ಒಂದಲ್ಲ ಒಂದಿನ ಅದು ನಿನಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ. ನಮ್ಮ ಪರಿಶ್ರಮ ಎಂದೂ ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ. ಸೊ ಪ್ರತಿಫಲ ಒಂದಲ್ಲ ಒಂದಿನ ಏನು ಮಾಡುತ್ತೆ ಅಂದರೆ ಕೊಟ್ಟೇ ಕೊಡುತ್ತೆ. ಸೊ ಅದಕ್ಕೆ ಯಾವುದೇ ಬಿಡು ಕೆಲಸನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಬಿಡಬೇಡಿ. ನೀವೇನು ಅನ್ಕೊಳ್ತೀರೋ ಅದು ಎಷ್ಟೇ ಕಷ್ಟ ಆಗಲಿ ಮುಂದಿಟ್ಟ ಹೆಜ್ಜೆನ ಹಿಂದಿರಬೇಡಿ. ಚೆಸ್ ಆಟ ನೋಡಿದಿರಲ್ಲ, ಚೆಸ್ ಆಟದಲ್ಲಿ ಸೋಲ್ಜರ್ಸ್ ಇರ್ತಾರೆ, ಸೈನಿಕರು ಅಂತ ಹೇಳ್ತೀವಿ, ಮತ್ತು ಕಾಲಾಡುಗಳು ಅಂತ ಹೇಳ್ತೀವಿ. ಏನು ಮಾಡ್ತೀವಿ ಹೇಳಿ? ಮೂವ್ ಮಾಡ್ತೀವಲ್ವಾ? ಸೊ ಮುಂದೆ ಮೂವ್ ಮಾಡಿದ್ದನ್ನ ಎಂದಾದ್ರೂ ಹಿಂದೆ ಮೂವ್ ಮಾಡ್ತೀವಿ ಅದರಲ್ಲಿ? ಇಲ್ಲ ಅಲ್ವಾ? ಏನು ಕೇಳಿ? ಸೈನಿಕರ ಪರಿಶ್ರಮನೇ ಆಗಿ ಎಂದೂ ಕೂಡ ಅವರು ಮುಂದಿನ ಹೆಜ್ಜೆಯನ್ನ ಹಿಂದಿಡೋದಿಲ್ಲ. ಸೊ ಹಾಗೆ ನೀವು ಆಗಿ ಮತ್ತೆ ನೀವು ಫೈನಲ್ ಇಯರ್ಸ್ ನೀವೇನು ಕಲ್ತಿದ್ದೀರಿ ಅದನ್ನ ನಿಮ್ಮ ಜೂನಿಯರ್ಸ್ಗೆ ಸ್ವಲ್ಪ ಕಲಿಸೋಗಿ. ಯಾಕೆಂದ್ರೆ ನಾನು ಕಂಡಂತೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಸ್ ಆಲ್ರೆಡಿ ಫೈನಲ್ ಇಯರ್ಸ್ ಆಗಿದೆ. ಫೈನಲ್ ಇಯರ್ಸ್ ಅವರ ಸ್ಟೇಜನ್ನು ದಾಟಿದ್ದೀರಿ. ಸ್ವಲ್ಪ ನಿಮ್ಮ ಸೀನಿಯರ್ಸನ್ನು ನೋಡಿ, ನೀವೇನು ಕಲಿಸಿರಿ. ಸೀನಿಯರ್ಸ್ ಹೇಳ್ಬೇಕಿತ್ತು ನೀವು ಹೆಂಗೆ ಆಡ್ತೀರ ಹಂಗೆ ಆಡ್ತಿದ್ದಾರೆ ಅಂತ, ಬಟ್ ನೀವು ಅವರು ತುಂಬ ಡಿಫ್ರೆಂಟ್ ಇದ್ದೀರಿ. ಅದು ಬೇಡ, ಅವರು ಕಲಿಸಿಕೊಟ್ಟ ಹಾದಿಯಲ್ಲಿ ನೀವು ನಡೀರಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ಮಂಜುನಾಥ್ ಸರ್ ನಮ್ಮ BA